ಆರ್ಥಿಕ ಸುಧಾರಣೆಯ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ದೆಹಲಿಯಲ್ಲಿ 92 ವರ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದು ಗಣ್ಯಾತಿ ಗಣ್ಯರು ದೆಹಲಿ ಕಡೆಗೆ ಹೊರಟಿದ್ದಾರೆ. ಏಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ನಮಗೆಲ್ಲ ಗೊತ್ತು, 92 ವರ್ಷ ವಯೋಸಹಜ ಕಾಯಿಲೆ. ಆಗಿಂದಾಗಲೇ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಕೆಲ ದಿನಗಳ ಕಾಲ ಚಿಕಿತ್ಸೆ ಪಡೆದುಕೊಂಡು ನಂತರ ಮನೆಗೆ ವಾಪಸ್ ಆಗ್ತಾ ಇದ್ರು. ಈ ಬಾರಿಯೂ ಕೂಡ ಹಾಗೆ ವಾಪಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಆ ನಿರೀಕ್ಷೆ ನಿನ್ನೆ ರಾತ್ರಿ ಹುಸಿಯಾಗೋಯ್ತು. ನಿನ್ನೆ ರಾತ್ರಿ 10 ಗಂಟೆ 51 ನಿಮಿಷಕ್ಕೆ ಇಂಥದ್ದೊಂದು ಸುದ್ದಿ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೂಡ ಮಾಜಿ ಪ್ರಧಾನಿ, ಕಾಂಗ್ರೆಸ್ನ ಹಿರಿಯ ನಾಯಕ, ದೇಶ ಕಂಡ ಅತ್ಯುನ್ನತ ಮುತ್ಸದ್ದಿ ರಾಜಕಾರಣಿ ಕಳೆದುಕೊಳ್ತೀವಿ ಅಂತ ನಿನ್ನೆ ರಾತ್ರಿ ಇಂಥದ್ದೊಂದು ಸುದ್ದಿ ಬಂತು. ಹಾಗಾಗಿ ಅನೇಕ ಗಣ್ಯಾತಿ ಗಣ್ಯರು ಇವತ್ತು ದೆಹಲಿ ಕಡೆಗೆ ಅಂತಿಮ ನಮನ ಸಲ್ಲಿಸೋ ನಿಟ್ಟಿನಲ್ಲಿ, ಅಂದ್ರೆ ಅಂತಿಮ ದರ್ಶನಕ್ಕೆ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನ ಏಮ್ಸ್ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗಿದೆ. ಅಲ್ಲಿ ಇವತ್ತು ಇಡೀ ದಿನ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹುತೇಕ ಕಾಂಗ್ರೆಸ್ ನಾಯಕರು ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅದರ ಜೊತೆಗೆ ದೇಶಕ್ಕೂ ಕೂಡ ಅಪಾರ ನಷ್ಟ ಅಂತ. ಪ್ರಧಾನಿ ಆದಾಗ ಅವರು ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ, ತಂದಿರುವಂತಹ ಯೋಜನೆಗಳು, ಇದೆಲ್ಲವೂ ಕೂಡ ಮಾರ್ಗದರ್ಶನನೇ. ಜನ ಅದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಜನಮಾನಸದಲ್ಲಿ ಎಂದೆಂದಿಗೂ ಕೂಡ ಇದ್ದೇ ಇರ್ತಾರೆ, ಮನಸ್ಸಲ್ಲಿ ಇದ್ದೇ ಇರ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ದೃಶ್ಯ ನೋಡ್ತಾ ಇರೋದು ಏಮ್ಸ್ ಆಸ್ಪತ್ರೆಯಿಂದ ಅವರ ನಿವಾಸದ ಕಡೆಗೆ ಪಾರ್ಥಿವ ಶರೀರ ಕೊಂಡೊಯ್ದಿದ್ದು, ಅಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ಒಂದ್ ಕಡೆ ವ್ಯವಸ್ಥೆಗಳಾಗ್ತಾ ಇದೆ. ಆರ್ಥಿಕ ಸುಧಾರಣೆಯ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ದೆಹಲಿಯಲ್ಲಿ 92 ವರ್ಷದ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನರಾಗಿದ್ದು ಗಣ್ಯಾತಿ ಗಣ್ಯರು ದೆಹಲಿ ಕಡೆಗೆ ಹೊರಟಿದ್ದಾರೆ. ಏಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ನಮಗೆಲ್ಲ ಗೊತ್ತು, 92 ವರ್ಷ ವಯೋಸಹಜ ಕಾಯಿಲೆ. ಆಗಿಂದಾಗಲೇ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಕೆಲ ದಿನಗಳ ಕಾಲ ಚಿಕಿತ್ಸೆ ಪಡೆದುಕೊಂಡು ನಂತರ ಮನೆಗೆ ವಾಪಸ್ ಆಗ್ತಾ ಇದ್ರು. ಈ ಬಾರಿಯೂ ಕೂಡ ಹಾಗೆ ವಾಪಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಆ ನಿರೀಕ್ಷೆ ನಿನ್ನೆ ರಾತ್ರಿ ಹುಸಿಯಾಗೋಯ್ತು. ನಿನ್ನೆ ರಾತ್ರಿ 10 ಗಂಟೆ 51 ನಿಮಿಷಕ್ಕೆ ಇಂಥದ್ದೊಂದು ಸುದ್ದಿ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೂಡ ಮಾಜಿ ಪ್ರಧಾನಿ, ಕಾಂಗ್ರೆಸ್ನ ಹಿರಿಯ ನಾಯಕ, ದೇಶ ಕಂಡ ಅತ್ಯುನ್ನತ ಮುತ್ಸದ್ದಿ ರಾಜಕಾರಣಿ ಕಳೆದುಕೊಳ್ತೀವಿ ಅಂತ ನಿನ್ನೆ ರಾತ್ರಿ ಇಂಥದ್ದೊಂದು ಸುದ್ದಿ ಬಂತು. ಹಾಗಾಗಿ ಅನೇಕ ಗಣ್ಯಾತಿ ಗಣ್ಯರು ಇವತ್ತು ದೆಹಲಿ ಕಡೆಗೆ ಅಂತಿಮ ನಮನ ಸಲ್ಲಿಸೋ ನಿಟ್ಟಿನಲ್ಲಿ, ಅಂದ್ರೆ ಅಂತಿಮ ದರ್ಶನಕ್ಕೆ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನ ಏಮ್ಸ್ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗಿದೆ. ಅಲ್ಲಿ ಇವತ್ತು ಇಡೀ ದಿನ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಹುತೇಕ ಕಾಂಗ್ರೆಸ್ ನಾಯಕರು ನಮ್ಮ ಪಕ್ಷಕ್ಕೆ ತುಂಬಲಾರದ ನಷ್ಟ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅದರ ಜೊತೆಗೆ ದೇಶಕ್ಕೂ ಕೂಡ ಅಪಾರ ನಷ್ಟ ಅಂತ. ಪ್ರಧಾನಿ ಆದಾಗ ಅವರು ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ, ತಂದಿರುವಂತಹ ಯೋಜನೆಗಳು, ಇದೆಲ್ಲವೂ ಕೂಡ ಮಾರ್ಗದರ್ಶನನೇ. ಜನ ಅದನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ. ಜನಮಾನಸದಲ್ಲಿ ಎಂದೆಂದಿಗೂ ಕೂಡ ಇದ್ದೇ ಇರ್ತಾರೆ, ಮನಸ್ಸಲ್ಲಿ ಇದ್ದೇ ಇರ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ದೃಶ್ಯ ನೋಡ್ತಾ ಇರೋದು ಏಮ್ಸ್ ಆಸ್ಪತ್ರೆಯಿಂದ ಅವರ ನಿವಾಸದ ಕಡೆಗೆ ಪಾರ್ಥಿವ ಶರೀರ ಕೊಂಡೊಯ್ದಿದ್ದು, ಅಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ಒಂದ್ ಕಡೆ ವ್ಯವಸ್ಥೆಗಳಾಗ್ತಾ ಇದೆ. ಶಿಸ್ತು, ಸರಳತೆ, ಸಾಧನೆಗಳ ಶಿಖರ ಏರಿದ ಸಾಧಕ, ಅಪ್ರತಿಮ ನಾಯಕ ಇನ್ನೂ ಬರೀ ನೆನಪಷ್ಟೇ. ಇವರ ಸುಂದರ ಬದುಕಿನ ಒಂದಷ್ಟು ಕುತೂಹಲಕಾರಿ ವರದಿ ಇಲ್ಲಿದೆ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ, ದೇಶದ ಆರ್ಥಿಕತೆಯನ್ನ ಸುಧಾರಿಸಿದ ಅರ್ಥಶಾಸ್ತ್ರಜ್ಞ, ಹಿಂದೂಸ್ತಾನವನ್ನ ಪೋಲಿಯೋ ಮುಕ್ತವನ್ನಾಗಿಸಿದ ವೈದ್ಯ, ಚಂದ್ರಯಾನ ಮಂಗಳಯಾನದ ಕನಸುಗಾರ. ಇಂಥ ಧೀಮಂತ ನಾಯಕರನ್ನ ಕಳೆದುಕೊಂಡ ಭಾರತ ಬಡವಾಗಿದೆ. ಸಿಂಗ್ ಹೆಜ್ಜೆ ಗುರುತು ಡಾಕ್ಟರ್ ಮನಮೋಹನ್ ಸಿಂಗ್ 1932ರ ಸೆಪ್ಟೆಂಬರ್ 20ರಂದು ಜನಿಸಿದ್ರು. 1963ರಿಂದ 1965ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ರು. 1976ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1982ರಲ್ಲಿ RBIಗೆ ಗವರ್ನರ್ ಆಗಿ ಸಿಂಗ್ ನೇಮಕಗೊಂಡ್ರು. 1991ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಆಯ್ಕೆಯಾದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಸಿಂಗ್ ಸ್ಪರ್ಧೆ ಮಾಡಿದ್ರು.
ಸಿಂಗ್ ಹೆಜ್ಜೆ ಗುರುತು. 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸಿಂಗ್ ಕಾರ್ಯನಿರ್ವಹಿಸಿದ್ರು. 2004ರಿಂದ 2014ರವರೆಗೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದರು. ಇಂಥ ಅಪರೂಪದ ರಾಜಕಾರಣಿಯನ್ನ ಪಡೆಯೋಕೆ ನಿಜಕ್ಕೂ ಭಾರತ ಪುಣ್ಯ ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿ ಕಾರ್ಯ ಎಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಸ್ತು ಸರಳತೆ ಸಾಧನೆಗಳ ಶಿಖರ ಏರಿದ ಸಾಧಕ, ಅಪ್ರತಿಮ ನಾಯಕ ಇನ್ನೂ ಬರೀ ನೆನಪಷ್ಟೇ. ಇವರ ಸುಂದರ ಬದುಕಿನ ಒಂದಷ್ಟು ಕುತೂಹಲಕಾರಿ ವರದಿ ಇಲ್ಲಿದೆ. ಶಿಸ್ತು, ಸರಳತೆ, ಸಾಧನೆಗಳ ಶಿಖರ ಏರಿದ ಸಾಧಕ, ಅಪ್ರತಿಮ ನಾಯಕ, ಭಾರತ ದೇಶದ 13ನೇ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್. ಬಡವರ ಕನಸುಗಳನ್ನು ಸಾಕಾರಗೊಳಿಸಿದ ಆರ್ಥಿಕ ಸುಧಾರಣೆಯ ಹರಿಕಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಬಾಲ್ಯ ಜೀವನ ಹೇಗಿತ್ತು? ಸೆಪ್ಟೆಂಬರ್ 26, 1932ರಂದು ಪಂಜಾಬ್ನ ಗಹನ ಸಿಖ್ ಕುಟುಂಬದಲ್ಲಿ ಜನಿಸಿದ್ರು. ತಂದೆ ಗುರುಮುಖ್ ಸಿಂಗ್, ತಾಯಿ ಅಮೃತ್ ಕೌರ್ ದಂಪತಿ ಪುತ್ರ ಮನಮೋಹನ್ ಸಿಂಗ್. ಸಿಂಗ್ ಹೆಜ್ಜೆ ಗುರುತು. ಪ್ರಾಥಮಿಕ ಶಿಕ್ಷಣವನ್ನು ಉರ್ದು ಮಾಧ್ಯಮದಲ್ಲಿ ಆರಂಭಿಸಿದ ಇವರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣ ಪಡೆದರು. ಬಳಿಕ 1952ರಿಂದ 1954ರಲ್ಲಿ ಪದವಿ, ಸ್ನಾತಕೋತ್ತರ ಪದವಿ, 1957ರಲ್ಲಿ ಕೇಂಬ್ರಿಡ್ಜ್ ವಿವಿಯಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಮಾಡಿದ್ರು. ನಂತರ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. 1958ರಲ್ಲಿ ಗುರು ಶರಣ್ ಕೌರ್ ಜೊತೆ ವಿವಾಹವಾಗಿದ್ರು. ಮನಮೋಹನ್ ಸಿಂಗ್ 2 ಬಾರಿ ಪ್ರಧಾನಿ ಹುದ್ದೆ ಅಲಂಕರಿಸಿ ದೇಶಕ್ಕೆ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ. ಇವರು ಜಾರಿಗೆ ತಂದ ಯೋಜನೆಗಳು ದೇಶವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಿದೆ. ಇಂಥ ಅಪರೂಪದ ನಾಯಕ ಇನ್ನೂ ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವ್ಯಕ್ತಿ ಮರೆಯಾದ್ರೂ ಕೂಡ ವ್ಯಕ್ತಿತ್ವ ಮರೆಯಾಗಲ್ಲ. ಅಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವವನ್ನ ಹೊಂದಿದ ದೇಶದ ಅಸಾಧಾರಣ ವ್ಯಕ್ತಿ, ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅಸ್ತಂಗತರಾಗಿದ್ದಾರೆ. ಚಿರ ನಿದ್ರೆಗೆ ಜಾರಿದ್ದಾರೆ. ದೇಶ ಕಂಡ ಅಪ್ರತಿಮ ನಾಯಕ, ಅಪರೂಪದ ರಾಜಕಾರಣಿ, ಸಾಧನೆಗಳ ಸರದಾರ, ಆರ್ಥಿಕ ಸುಧಾರಣೆಯ ಹರಿಕಾರ, ಹಲವು ಜನಪ್ರಿಯ ಯೋಜನೆಗಳ ರೂವಾರಿ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನೂ ನೆನಪು ಮಾತ್ರ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ತಡರಾತ್ರಿ 9:51ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನಕ್ಕೆ ಮೋದಿ ಸಂತಾಪ. ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ದೇಶದ ಪ್ರಧಾನಿಯಾಗಿ ಇವರು ಸಲ್ಲಿಸಿದ ಸೇವೆ ಅತ್ಯಮೂಲ್ಯವಾದದ್ದು ಎಂದು ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ಅವರ ಸಾಧನೆ ಎಂದಿಗೂ ಮರೆಯಲಾಗದು ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಟ್ವೀಟ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಏಮ್ಸ್ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ನಾಯಕರು ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು. ಅಲ್ಲದೆ ದೇಶಾದ್ಯಂತ 7 ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.